ನೋಡಿ, ಕೆರೆಗಳನ್ನು ಉಳಿಸಿ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸಿ ಅಂತ ಸರ್ಕಾರ ಏನೋ ಹೇಳುತ್ತೆ. ಆದರೆ ಇದೀಗ ಆ ಒಂದು ಊರಿನಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 7 ಕೆರೆಗಳಿದ್ದಾವೆ. ಆ 7 ಕೆರೆಗಳು ಇದೀಗ ಮೃತ್ಯು ಕೋಪವಾಗಿ ನಿರ್ಮಾಣವಾಗ್ತಾ ಇದೆ. ಜೊತೆಗೆ ರೋಗಗಳನ್ನು ಹರಡುವಂತಹ ಪ್ರಮುಖ ಕೇಂದ್ರಗಳಾಗಿ ಹೊರಹೊಮ್ಮುತ್ತಿವೆ. ಅಷ್ಟಕ್ಕೂ ಯಾವ ಆ ಕೆರೆಗಳು ಆ ಊರಿನಲ್ಲಿ ಸದ್ಯದ ಮಟ್ಟಿಗೆ ಏನೆಲ್ಲ ಪರಿಸ್ಥಿತಿ ಇದೆ ಆ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಕೆರೆಯ ಒಡಲು ಸೇರುತ್ತಿರುವ ತ್ಯಾಜ್ಯ, ಸತ್ತ ಮೀನುಗಳನ್ನ ತಿನ್ನುತ್ತಿರುವ ಪಕ್ಷಿ, ಮಲಿನವಾಗಿ ಕಪ್ಪಾದ ನೀರು. ಇದು ಹೊರಗೆ ತಳುಕು ಒಳಗೆ ಹುಳುಕು ಎಂಬ ಮಾತಿಗೆ ಸಾಕ್ಷಿಯಾಗಿರುವ ಮಂಗಳೂರಿನ ಸಪ್ತ ಕೆರೆಗಳ ಸ್ಥಿತಿ. ರೋಗ ರುಜಿನಗಳ ತಾಣವಾದ ಕೆರೆಗಳು. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಜನರು ಆಕ್ರೋಶ. ಮಂಗಳೂರು ನಗರದ ಕೆರೆಗಳು ಈಗ ನರಕದ ಕೂಪವಾಗಿವೆ. 7 ಕೆರೆಗಳು ಈಗ ತ್ಯಾಜ್ಯ ಸಂಗ್ರಹಾಗಾರವಾಗಿದೆ. ಕೆರೆಗಳ ಒಡಲಿಗೆ ಫ್ಲಾಟ್ ಮತ್ತು ಅಪಾರ್ಟ್ಮೆಂಟ್ಗಳ ತ್ಯಾಜ್ಯ ನೀರು ಸೇರ್ತಿದೆ. ಒಂದು ಕಾಲದಲ್ಲಿ ಜನರ ದಾಹ ನೀಗಿಸ್ತಾ ಇದ್ದ ಕೆರೆಗಳೆಲ್ಲ ಈಗ ರೋಗಗ್ರಸ್ತವಾಗಿವೆ. ಇಲ್ಲಿನ ಗುಜ್ಜರ ಕೆರೆ, ಮೊಯ್ಲಿ ಕೆರೆ, ಕಾವೂರು ಕೆರೆ, ಜೋಗಿ ಕೆರೆ ಸೇರಿದಂತೆ 7 ಕೆರೆಗಳು ಅವ್ಯವಸ್ಥೆಯ ಆಗರವಾಗಿವೆ. ಅದರಲ್ಲೂ ಇತಿಹಾಸ ಪ್ರಸಿದ್ಧ ಕಾವೂರು ಕೆರೆಯಂತೂ ಸಂಪೂರ್ಣ ಕೊಳಚೆಯಾಗಿದೆ. ಈ ಬಗ್ಗೆ ಸ್ಥಳೀಯರು ಹೋರಾಟ ಮಾಡಿದ್ರೂ ಅಧಿಕಾರಿಗಳು ಮಾತ್ರ ಬಿಲ್ಡರ್ಗಳ ಹಣದ ಆಮಿಷಕ್ಕೆ ಸೈಲೆಂಟ್ ಆಗಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. ಈ ಕೆರೆಯ ನೀರಿಗೆ ಕೆರೆಯ ನೀರು ಏನಾಗಿದೆ ಅಂತ ಹೇಳಿದರೆ, ಈ ಒಂದು ವಸತಿ ಕೇಂದ್ರಗಳ ಏನು ಡ್ರೈನೇಜ್ ವಾಟರ್ ನೀರೇನಿದೆ ಅದೆಲ್ಲವೂ ಕೂಡ ಈ ಒಂದು ಕೆರೆಯ ನೀರಿನ ಜೊತೆಗೆ ಸೇರ್ತಿದ್ದು ಈ ಒಂದು ಕೆರೆಯ ನೀರು ಕಲುಷಿತಗೊಂಡಿರುವಂತಹ ಕಲುಷಿತಗೊಂಡಿರುವಂತಹ ಕುರಿತಾಗಿರುವಂತಹ ವರದಿಗಳನ್ನು ಕೂಡ ನಾವು ಕಾಣ್ತಾ ಇದ್ದೇವೆ. ಸ್ಥಳೀಯ ಅಪಾರ್ಟ್ಮೆಂಟ್ಗಳ ಡ್ರೈನೇಜ್ ನೀರು ಕೆರೆ ಸೇರ್ತಾ ಇದ್ದು ನೀರಲ್ಲಿ ಆಮ್ಲಜನಕ ಕಡಿಮೆಯಾಗಿ ಮೀನುಗಳು ಸಾಯ್ತಿವೆ. ಸ್ಮಾರ್ಟ್ ಸಿಟಿ ಅಡಿಯಲ್ಲಿ ಕೆರೆ ದಡಗಳು ಮಾತ್ರ ಸೌಂದರ್ಯೀಕರಣವಾಗಿವೆ. ಇದು ಬಿಟ್ಟರೆ ಜಲ ಸಂರಕ್ಷಣೆಗೆ ಅಧಿಕಾರಿಗಳು ಮುಂದಾಗಿಲ್ಲ. ಅಧಿಕಾರಿಗಳು ಸ್ಪಂದಿಸುವುದಿಲ್ಲ. ನಾನು ಇದರ ಬಗ್ಗೆ ಯಾರನ್ನೂ ದೂರುವುದಿಲ್ಲ. 2001ರಿಂದ ಇವತ್ತಿನವರೆಗೆ ಬಂದ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಎಲ್ಲರೂ, ಅಲ್ಲದೆ ಊರಿನ ಈ ಪರಿಸರದ ಎಲ್ಲ ನಾಗರಿಕರಲ್ಲೂ ಹೇಳುವುದಿಷ್ಟೇ, ಸಂಘ ಸಂಸ್ಥೆಯವರಿಗೆ ಹೇಳುವುದಿಷ್ಟೇ, ನಾವೆಲ್ಲರೂ ಒಟ್ಟು ಸೇರುವ ಈ ಕೆರೆಯನ್ನು ದೇವರಿಗೆ ಅರ್ಪಿಸುವ ಹೊತ್ತು ಆ ಒಂದು ಬರಬೇಕು ನಮಗೆ. ಇನ್ನು ರಾತ್ರಿ ಆಗ್ತಿದ್ದಂತೆ ಇಲ್ಲಿನ ಪಾರ್ಕ್ಗಳು ಪೋಲಿಗಳ ಅಡ್ಡೆಯಾಗ್ತಿವೆ. ಹೀಗಾಗಿ ರಾತ್ರಿ ಕೆರೆ ಪಕ್ಕಕ್ಕೆ ಹೋಗಲು ನಗರವಾಸಿಗಳು ಹೆದರುವ ಸ್ಥಿತಿ ನಿರ್ಮಾಣವಾಗಿದೆ. ದಿವಾಕರ್ ಪದ್ಮುಂಜಾ, ರಿಪಬ್ಲಿಕ್. ನೋಡಿ, ಕೆರೆಗಳನ್ನು ಉಳಿಸಿ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸಿ ಅಂತ ಸರ್ಕಾರ ಏನೋ ಹೇಳುತ್ತೆ. ಆದರೆ ಇದೀಗ ಆ ಒಂದು ಊರಿನಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 7 ಕೆರೆಗಳಿದ್ದಾವೆ. ಆ 7 ಕೆರೆಗಳು ಇದೀಗ ಮೃತ್ಯು ಕೋಪವಾಗಿ ನಿರ್ಮಾಣವಾಗ್ತಾ ಇದೆ. ಜೊತೆಗೆ ರೋಗಗಳನ್ನು ಹರಡುವಂತಹ ಪ್ರಮುಖ ಕೇಂದ್ರಗಳಾಗಿ ಹೊರಹೊಮ್ಮುತ್ತಿವೆ. ಅಷ್ಟಕ್ಕೂ ಯಾವ ಆ ಕೆರೆಗಳು ಆ ಊರಿನಲ್ಲಿ ಸದ್ಯದ ಮಟ್ಟಿಗೆ ಏನೆಲ್ಲ ಪರಿಸ್ಥಿತಿ ಇದೆ ಆ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಕೆರೆಯ ಒಡಲು ಸೇರುತ್ತಿರುವ ತ್ಯಾಜ್ಯ, ಸತ್ತ ಮೀನುಗಳನ್ನ ತಿನ್ನುತ್ತಿರುವ ಪಕ್ಷಿ, ಮಲಿನವಾಗಿ ಕಪ್ಪಾದ ನೀರು. ಇದು ಹೊರಗೆ ತಳುಕು ಒಳಗೆ ಹುಳುಕು ಎಂಬ ಮಾತಿಗೆ ಸಾಕ್ಷಿಯಾಗಿರುವ ಮಂಗಳೂರಿನ ಸಪ್ತ ಕೆರೆಗಳ ಸ್ಥಿತಿ. ರೋಗ ರುಜಿನಗಳ ತಾಣವಾದ ಕೆರೆಗಳು. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಜನರು ಆಕ್ರೋಶ. ಮಂಗಳೂರು ನಗರದ ಕೆರೆಗಳು ಈಗ ನರಕದ ಕೂಪವಾಗಿವೆ. 7 ಕೆರೆಗಳು ಈಗ ತ್ಯಾಜ್ಯ ಸಂಗ್ರಹಾಗಾರವಾಗಿದೆ. ಕೆರೆಗಳ ಒಡಲಿಗೆ ಫ್ಲಾಟ್ ಮತ್ತು ಅಪಾರ್ಟ್ಮೆಂಟ್ಗಳ ತ್ಯಾಜ್ಯ ನೀರು ಸೇರ್ತಿದೆ. ಒಂದು ಕಾಲದಲ್ಲಿ ಜನರ ದಾಹ ನೀಗಿಸ್ತಾ ಇದ್ದ ಕೆರೆಗಳೆಲ್ಲ ಈಗ ರೋಗಗ್ರಸ್ತವಾಗಿವೆ.
ಇಲ್ಲಿನ ಗುಜ್ಜರಕೆರೆ, ಮೊಯ್ಲಿಕೆರೆ, ಕಾವೂರು ಕೆರೆ, ಜೋಗಿಕೆರೆ ಸೇರಿದಂತೆ 7 ಕೆರೆಗಳು ಅವ್ಯವಸ್ಥೆಯ ಆಗರವಾಗಿವೆ. ಅದರಲ್ಲೂ ಇತಿಹಾಸ ಪ್ರಸಿದ್ಧ ಕಾವೂರು ಕೆರೆಯಂತೂ ಸಂಪೂರ್ಣ ಕೊಳಚೆಯಾಗಿದೆ. ಈ ಬಗ್ಗೆ ಸ್ಥಳೀಯರು ಹೋರಾಟ ಮಾಡಿದ್ರೂ ಅಧಿಕಾರಿಗಳು ಮಾತ್ರ ಬಿಲ್ಡರ್ಗಳ ಹಣದ ಆಮಿಷಕ್ಕೆ ಸೈಲೆಂಟ್ ಆಗಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. ಈ ಕೆರೆಯ ನೀರಿಗೆ ಕೆರೆಯ ನೀರು ಏನಾಗಿದೆ ಅಂತ ಹೇಳಿದರೆ ಈ ಒಂದು ವಸತಿ ಕೇಂದ್ರಗಳ ಡ್ರೈನೇಜ್ ವಾಟರ್ ನೀರೇನಿದೆ ಅದೆಲ್ಲವೂ ಕೂಡ ಈ ಒಂದು ಕೆರೆಯ ನೀರಿನ ಜೊತೆಗೆ ಸೇರ್ತಿದ್ದು ಈ ಒಂದು ಕೆರೆಯ ನೀರು ಕಲುಷಿತಗೊಂಡಿರುವಂತಹ ಕುರಿತಾಗಿರುವಂತಹ ವರದಿಗಳನ್ನು ಕೂಡ ನಾವು ಕಾಣ್ತಾ ಇದ್ದೇವೆ. ಸ್ಥಳೀಯ ಅಪಾರ್ಟ್ಮೆಂಟ್ಗಳ ಡ್ರೈನೇಜ್ ನೀರು ಕೆರೆ ಸೇರ್ತಾ ಇದ್ದು ನೀರಲ್ಲಿ ಆಮ್ಲಜನಕ ಕಡಿಮೆಯಾಗಿ ಮೀನುಗಳು ಸಾಯ್ತಿವೆ. ಸ್ಮಾರ್ಟ್ ಸಿಟಿ ಅಡಿಯಲ್ಲಿ ಕೆರೆ ದಡಗಳು ಮಾತ್ರ ಸೌಂದರ್ಯೀಕರಣವಾಗಿವೆ. ಇದು ಬಿಟ್ಟರೆ ಜಲ ಸಂರಕ್ಷಣೆಗೆ ಅಧಿಕಾರಿಗಳು ಮುಂದಾಗಿಲ್ಲ. ಅಧಿಕಾರಿಗಳು ಸ್ಪಂದಿಸುವುದಿಲ್ಲ. ನಾನು ಇದರ ಬಗ್ಗೆ ಯಾರನ್ನೂ ದೂರುವುದಿಲ್ಲ. 2001ರಿಂದ ಇವತ್ತಿನವರೆಗೆ ಬಂದ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಎಲ್ಲರೂ ಅಲ್ಲದೆ ಊರಿನ ಈ ಪರಿಸರದ ಎಲ್ಲ ನಾಗರಿಕರಲ್ಲೂ ಹೇಳುವುದಿಷ್ಟೇ, ಸಂಘ ಸಂಸ್ಥೆಯವರಿಗೆ ಹೇಳುವುದಿಷ್ಟೇ, ನಾವೆಲ್ಲರೂ ಒಟ್ಟು ಸೇರುವ ಈ ಕೆರೆಯನ್ನು ದೇವರಿಗೆ ಅರ್ಪಿಸುವ ಹೊತ್ತು ಆ ಒಂದು ಬರಬೇಕು ನಮಗೆ. ಇನ್ನು ರಾತ್ರಿ ಆಗ್ತಿದ್ದಂತೆ ಇಲ್ಲಿನ ಪಾರ್ಕ್ಗಳು ಪೋಲಿಗಳ ಅಡ್ಡೆಯಾಗ್ತಿವೆ. ಹೀಗಾಗಿ ರಾತ್ರಿ ಕೆರೆ ಪಕ್ಕಕ್ಕೆ ಹೋಗಲು ನಗರವಾಸಿಗಳು ಹೆದರುವ ಸ್ಥಿತಿ ನಿರ್ಮಾಣವಾಗಿದೆ. ದಿವಾಕರ್ ಪದ್ಮುಂಜಾರಿ. ನೋಡಿ, ಕೆರೆಗಳನ್ನು ಉಳಿಸಿ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸಿ ಅಂತ ಸರ್ಕಾರ ಏನೋ ಹೇಳುತ್ತೆ. ಆದರೆ ಇದೀಗ ಆ ಒಂದು ಊರಿನಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 7 ಕೆರೆಗಳಿದ್ದಾವೆ. ಆ 7 ಕೆರೆಗಳು ಇದೀಗ ಮೃತ್ಯು ಕೋಪವಾಗಿ ನಿರ್ಮಾಣವಾಗ್ತಾ ಇದೆ. ಜೊತೆಗೆ ರೋಗಗಳನ್ನು ಹರಡುವಂತಹ ಪ್ರಮುಖ ಕೇಂದ್ರಗಳಾಗಿ ಹೊರಹೊಮ್ಮುತ್ತಿವೆ. ಅಷ್ಟಕ್ಕೂ ಯಾವ ಆ ಕೆರೆಗಳು ಆ ಊರಿನಲ್ಲಿ ಸದ್ಯದ ಮಟ್ಟಿಗೆ ಏನೆಲ್ಲ ಪರಿಸ್ಥಿತಿ ಇದೆ ಆ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಕೆರೆಯ ಒಡಲು ಸೇರುತ್ತಿರುವ ತ್ಯಾಜ್ಯ, ಸತ್ತ ಮೀನುಗಳನ್ನ ತಿನ್ನುತ್ತಿರುವ ಪಕ್ಷಿ, ಮಲಿನವಾಗಿ ಕಪ್ಪಾದ ನೀರು, ಇದು ಹೊರಗೆ ತಳುಕು ಒಳಗೆ ಹುಳುಕು ಎಂಬ ಮಾತಿಗೆ ಸಾಕ್ಷಿಯಾಗಿರುವ ಮಂಗಳೂರಿನ ಸಪ್ತ ಕೆರೆಗಳ ಸ್ಥಿತಿ. ರೋಗ ರುಜಿನಗಳ ತಾಣವಾದ ಕೆರೆಗಳು. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಜನರು ಆಕ್ರೋಶ. ಮಂಗಳೂರು ನಗರದ ಕೆರೆಗಳು ಈಗ ನರಕದ ಕೂಪವಾಗಿವೆ. 7 ಕೆರೆಗಳು ಈಗ ತ್ಯಾಜ್ಯ ಸಂಗ್ರಹಾಗಾರವಾಗಿದೆ. ಕೆರೆಗಳ ಒಡಲಿಗೆ ಫ್ಲಾಟ್ ಮತ್ತು ಅಪಾರ್ಟ್ಮೆಂಟ್ಗಳ ತ್ಯಾಜ್ಯ ನೀರು ಸೇರ್ತಿದೆ. ಒಂದು ಕಾಲದಲ್ಲಿ ಜನರ ದಾಹ ನೀಗಿಸ್ತಾ ಇದ್ದ ಕೆರೆಗಳೆಲ್ಲ ಈಗ ರೋಗಗ್ರಸ್ತವಾಗಿವೆ. ಇಲ್ಲಿನ ಗುಜ್ಜರಕೆರೆ, ಮೊಯ್ಲಿಕೆರೆ, ಕಾವೂರು ಕೆರೆ, ಜೋಗಿಕೆರೆ ಸೇರಿದಂತೆ 7 ಕೆರೆಗಳು ಅವ್ಯವಸ್ಥೆಯ ಆಗರವಾಗಿವೆ. ಅದರಲ್ಲೂ ಇತಿಹಾಸ ಪ್ರಸಿದ್ಧ ಕಾವೂರು ಕೆರೆಯಂತೂ ಸಂಪೂರ್ಣ ಕೊಳಚೆಯಾಗಿದೆ. ಈ ಬಗ್ಗೆ ಸ್ಥಳೀಯರು ಹೋರಾಟ ಮಾಡಿದ್ರೂ ಅಧಿಕಾರಿಗಳು ಮಾತ್ರ ಬಿಲ್ಡರ್ಗಳ ಹಣದ ಆಮಿಷಕ್ಕೆ ಸೈಲೆಂಟ್ ಆಗಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. ಈ ಕೆರೆಯ ನೀರಿಗೆ ಕೆರೆಯ ನೀರು ಏನಾಗಿದೆ ಅಂತ ಹೇಳಿದರೆ ಈ ಒಂದು ವಸತಿ ಕೇಂದ್ರಗಳ ಡ್ರೈನೇಜ್ ವಾಟರ್ ನೀರೇನಿದೆ ಅದೆಲ್ಲವೂ ಕೂಡ ಈ ಒಂದು ಕೆರೆಯ ನೀರಿನ ಜೊತೆಗೆ ಸೇರ್ತಿದ್ದು ಈ ಒಂದು ಕೆರೆಯ ನೀರು ಕಲುಷಿತಗೊಂಡಿರುವಂತಹ ಕುರಿತಾಗಿರುವಂತಹ ವರದಿಗಳನ್ನು ಕೂಡ ನಾವು ಕಾಣ್ತಾ ಇದ್ದೇವೆ. ಸ್ಥಳೀಯ ಅಪಾರ್ಟ್ಮೆಂಟ್ಗಳ ಡ್ರೈನೇಜ್ ನೀರು ಕೆರೆ ಸೇರ್ತಾ ಇದ್ದು ನೀರಲ್ಲಿ ಆಮ್ಲಜನಕ ಕಡಿಮೆಯಾಗಿ ಮೀನುಗಳು ಸಾಯ್ತಿವೆ. ಸ್ಮಾರ್ಟ್ ಸಿಟಿ ಅಡಿಯಲ್ಲಿ ಕೆರೆ ದಡಗಳು ಮಾತ್ರ ಸೌಂದರ್ಯೀಕರಣವಾಗಿವೆ. ಇದು ಬಿಟ್ಟರೆ ಜಲ ಸಂರಕ್ಷಣೆಗೆ ಅಧಿಕಾರಿಗಳು ಮುಂದಾಗಿಲ್ಲ. ಅಧಿಕಾರಿಗಳು ಸ್ಪಂದಿಸುವುದಿಲ್ಲ. ನಾನು ಇದರ ಬಗ್ಗೆ ಯಾರನ್ನೂ ದೂರುವುದಿಲ್ಲ. 2001ರಿಂದ ಇವತ್ತಿನವರೆಗೆ ಬಂದ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಎಲ್ಲರೂ ಅಲ್ಲದೆ ಊರಿನ ಈ ಪರಿಸರದ ಎಲ್ಲ ನಾಗರಿಕರಲ್ಲೂ ಹೇಳುವುದಿಷ್ಟೇ, ಸಂಘ ಸಂಸ್ಥೆಯವರಿಗೆ ಹೇಳುವುದಿಷ್ಟೇ, ನಾವೆಲ್ಲರೂ ಒಟ್ಟು ಸೇರುವ ಈ ಕೆರೆಯನ್ನು ದೇವರಿಗೆ ಅರ್ಪಿಸುವ ಹೊತ್ತು ಆ ಒಂದು ಬರಬೇಕು ನಮಗೆ. ಇನ್ನು ರಾತ್ರಿ ಆಗ್ತಿದ್ದಂತೆ ಇಲ್ಲಿನ ಪಾರ್ಕ್ಗಳು ಪೋಲಿಗಳ ಅಡ್ಡೆಯಾಗ್ತಿವೆ. ಹೀಗಾಗಿ ರಾತ್ರಿ ಕೆರೆ ಪಕ್ಕಕ್ಕೆ ಹೋಗಲು ನಗರವಾಸಿಗಳು ಹೆದರುವ ಸ್ಥಿತಿ ನಿರ್ಮಾಣವಾಗಿದೆ. ದಿವಾಕರ್ ಪದ್ಮುಂಜಾ, ರಿಪಬ್ಲಿಕ್.